ಸಣ್ಣ ಕತೆ ಅಂಬರದೊಳಗಾಡುವ ಗಿಳಿ ಭಾಗ 1. ಬುರ್ಲಿಯ ನಿಜನಾಮ ನಿಮಗಷ್ಟೇ ಅಲ್ಲ, ಇಲ್ಲಿಯ ಬಹು ಜನರಿಗೆ ಗೊತ್ತಿಲ್ಲ. ಅಲ್ವಪ್ರಭು ಎಂಬ ಅವನ ಹೆಸರನ್ನ ಯಾರಾದರೂ ಕೂಗಿ ಕರೆದವರಿಗೆ ಆಶ್ಚರ್ಯವಾಗೋ ಹಾಗೆ ಅವನು ಹಾಗೆ ನಡೆದು ಹೋದರೂ ಅದರಲ್ಲಿ ಆಶ್ಚರ್ಯವಾಗುವಂತದ್ದೇನಿಲ್ಲ. ಹೀಗೆ ಅವನೂ ಅವನ ಹೆಸರನ್ನ ಮರೆತೇ ಬಿಟ್ಟಿರುವಂತಿದ್ದಾನೆ. ಚಿಕ್ಕವರಿರುವಾಗ ಶಾಲೆಯಲ್ಲಿ ಹಿಂದಿ ಪಾಠ ಮಾಡ್ತಾ ಓನಾಂ ಶೆಟ್ಟಿ ಮಾಸ್ತರ್ ಏನಾದರೂ ಅಲ್ಲಂ ಬಹುತು ಸುಂದರ ಹೇ ಅಂತ ಸುಂದರ ಪದವನ್ನು ವಾಕ್ಯದಲ್ಲಿ ಬಳಸಿ ತಿಳಿಸಿ ಹೇಳಿದರೆ ನಾವೆಲ್ಲ ಕಿಸಿಯುತ್ತಿದ್ದೆವು. ಅಲ್ಲಲೇ ಬುರ್ಲಿನ ಹೆಸರು ಅಲ್ಲಮ ಅಂತ ಎನ್ನುತ್ತಾ. ಆ ಕಾಲದಲ್ಲಿ ನಮ್ಮ ಹುಡುಗರಲ್ಲಿ 2 ಬಣಗಳು, ಒಂದು ಬುರ್ಲಿದು, ಮತ್ತೊಂದು ಸಿದ್ನೋರ ಎಂಕೆನದು. ನನಗೆ ಆಗಿನಿಂದಲೂ ಈ ಬುರ್ಲಿಯ ಸಮೀಪವೇ ಜಾಸ್ತಿ. ಶಾಲೆಯಲ್ಲಿ 20 ರೂಪಾಯಿ ಫೀಸು ತರಲು ಹೇಳಿದರೆ ಮನೆಯಲ್ಲಿ ಬುರ್ಲಿ 25 ಕೇಳುತ್ತಿದ್ದ. ಇವನನ್ನು ಅನುಮಾನಿಸುತ್ತಿದ್ದ ಅವರಮ್ಮ ನನ್ನ ಕರೆಸಿದಾಗ, ಹೌದತ್ತೆ, ಫೀಸು 25 ರೂಪಾಯೇ ಅಂತ ಅವನ ಪರವಾಗಿ ನಾನು ಸಾಕ್ಷ್ಯ ನುಡಿಯುತ್ತಿದ್ದೆ. ನಾನು ಕಾಲಕ್ಕೆ ಅವನಿಗೆ ಪ್ರಶ್ನೋತ್ತರ ಕಾಪಿಯನ್ನು ಬರೆದುಕೊಡುತ್ತಿದ್ದೆ. ನಾನು ಬುರ್ಲಿಗೆ ಮಾಡ್ತಾ ಇದ್ದ ಈ ಎಲ್ಲ ಸಹಾಯಗಳನ್ನ ಆ ಬಣದ ಸಿದ್ನೋರ ಎಂಕೆನಿಗೆ ಡೋರ್ಯಾ ಎಂಬ ಅಡ್ಡ ಹೆಸರಿನ ವೆಂಕಟೇಶ ಮಾಡುತ್ತಿದ್ದನಾಗಿ, ನಾನು ಮತ್ತು ಡೋರ್ಯನೆಂಬ ವೆಂಕಟೇಶನ ನಡುವೆ ವಿನಾಕಾರಣದ ಶೀತಲ ಸಮರ ಒಂದು ಜಾರಿಯಲ್ಲಿತ್ತು. ಇಂತಹ ಬುರ್ಲಿಯು ಓರಗೆಯ ಗೆಳೆಯರ ಪಾಲಿಗೆ ಆ ಸಂದರ್ಭದ ಯಾವತ್ತೂ ಬಾಸ್ ಆಗಿರುವಂತೆಯೇ, ಹುಡುಗಿಯರ ಪಾಲಿಗೆ ಹೆದರಬೇಡಿ ನಾನಿದ್ದೀನಿ ಅಂತ ಅಭಯ ಹಸ್ತ ನೀಡುವ ಆಪದ್ ಬಾಂಧವನೂ ಆಗಿದ್ದ. ಯಾರಾದರೂ ಹುಡುಗಿಯರನ್ನ ಅಣಕಿಸಿದರೆ ಏನೇನೋ ಸಂಬಂಧವೇ ಇರದ ಬುರ್ಲಿ ಕಾಲು ಕೆರೆದುಕೊಂಡು ಜಗಳಕ್ಕೆ ಹೋಗಿಬಿಡುತ್ತಿದ್ದ. ಆಗ ನಾವೆಲ್ಲ ಓದುತ್ತಿದ್ದುದು 5, 6 ಆಗಿತ್ತಾದರೂ ನಮಗೆಲ್ಲ ನಮ್ಮ ಹುಡುಗಿಯರಿದ್ದರು. ಸುಮ್ಮನೆ ಅವರನ್ನು ಹಿಂಬಾಲಿಸೋದು, ಇಂಟರ್ವಲ್ ಬಿಟ್ಟಾಗ ಅವರ ಬ್ಯಾಗು ಕಂಪಾಸ್ ಬಾಕ್ಸ್ಗಳನ್ನು ಚೆಕ್ ಮಾಡೋದು, ಅಲ್ಲದೆ ಆಗೊಮ್ಮೆ ಈಗೊಮ್ಮೆ ಅಪರೂಪಕ್ಕೆ ಅವರು ನಮ್ಮೊಂದಿಗೆ ನಕ್ಕು ಮಾತಾಡಿದ ಅದಿಷ್ಟೇ ವಿಷಯವನ್ನು ಒಂದು ಮಹಾಕಾವ್ಯದಷ್ಟು ವಿಸ್ತಾರ ಮಾಡಿ ಹರಿಕತೆ ಮಾಡಿ ಹೇಳುತ್ತಿದ್ದುದು ಇತ್ಯಾದಿಗಳೆಲ್ಲ ನಮ್ಮ ಆಗಿನ ಕೆಲಸಗಳಾಗಿದ್ದವು. ಈ ಅಮೆಚೂರ್ ಪ್ರೇಮಿಗಳ ಸಂಘದಿಂದ ಹೊರಗುಳಿದುಕೊಂಡು ಹುಡುಗಿಯರ ಬಗೆಗೊಂದು ಗೌರವ ಕಾಪಾಡಿಕೊಂಡು ಬಂದಿದ್ದ ಬುರ್ಲಿಯಲ್ಲಿ ಅದ್ಯಾವ ಶುಭಗಳಿಗೆಯಲ್ಲಿ ಪ್ರೇಮೋದಯವಾಗಿಬಿಟ್ಟಿತೋ ಅವತ್ತಿಂದ ನಮಗೆ ಅಸಲಿ ಫಜೀತಿ ಶುರುವಾಯಿತು. ದಿನವೂ ಬೆಳಗ್ಗೆ ಪರಮಾನಂದನ ಗುಡ್ಡದಲ್ಲಿರೋ ರಾಜಮ್ಮನ ಗುಂಡಿನ ಎದುರಿನ ಇಳಿಜಾರಿನ ಕಲ್ಲುಬಂಡೆ ಮೇಲೆ ಒಂದೊಂದು ಕೈಯಷ್ಟು ಅಂತರ ಬಿಟ್ಟುಕೊಂಡು ಕೂತು ತಾಸುಗಟ್ಟಲೆ ಮಾತಾಡಿ ವಿಸರ್ಜನಾ ಕಾರ್ಯ ಮುಗಿಸಿದ ಮೇಲೆ ಅಲ್ಲೇ ಗುಂಡಿನ ಹಿಂದೆ ಎಂದೋ ನಾವೇ ಮಾಡಿಟ್ಟಿದ್ದ ಆಪಿನ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಹಂದಿಗಳಿಗೆ ಹೊಡೆಯುತ್ತಾ ಬೆನ್ನಟ್ಟಿ ಹೋಗುತ್ತಿದ್ದುದು ಅಂದಿನವರೆಗಿನ ರೂಢಿಗತ ದಿನಚರಿಯಾಗಿತ್ತು. ಅಂಥದ್ದು ಬುರ್ಲಿಗೆ ಪ್ರೇಮೋದಯವಾದ ಏಕೈಕ ಘನ ಕಾರಣಕ್ಕೆ ಹಂದಿಗಳನ್ನು ಸುಳ್ಳೇ ಬೇಟೆಯಾಡುವ ಕಾರ್ಯಕ್ರಮದ ಬದಲಿಗೆ ಹೊಸದೊಂದು ಕಾರ್ಯಕ್ರಮವು ಜಾರಿಯಲ್ಲಿ ಬಂದಿತು. ಅದೆಂದರೆ ಬುರ್ಲಿಯು ತನ್ನ ಪ್ರೀತಿಯ ಹೂಗಾರು ಉಮ್ಮಿಯ ಹೆಸರನ್ನು ಒಂದು ಬಂಡೆಯ ಮೇಲೆ ಕೆತ್ತಿದ್ದು, ನಾವೆಲ್ಲ ನಮ್ಮ ತಳ ತೊಳೆದುಕೊಳ್ಳಲು ತಂದ ನೀರಿನಲ್ಲಿ ಸಾಧ್ಯವಾದಷ್ಟು ಮಿಗಿಸಿ ಆ ನೀರಿನಿಂದ ಆ ಹೆಸರಿಗೆ ಅಭಿಷೇಕ ಮಾಡಬೇಕು. ಅದಾದ ಮೇಲೆ ಖಾಲಿ ತಂಬಿಗೆಗಳನ್ನು ಹಿಡಿದುಕೊಂಡು ಅಲ್ಲಲ್ಲೇ ಬೆಳೆದಿದ್ದ ಮುಳ್ಳುಜಾಜಿ ಹೂಗಳನ್ನು ಬಿಡಿಸಿ ತುಂಬಿಕೊಂಡು ತಂದು ಆ ಹೆಸರಿನ ಮೇಲೆ ಪುಷ್ಪಾರ್ಚನೆ ಮಾಡಬೇಕು. ಭಾಗ 2. ಮುಂದೆ PUC ಸೈನ್ಸ್ ಮಾಡಲು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಗೆ ಹೋದೆವು, ನಾನು ಮತ್ತು ಡೋರಿಯಾ. ಬುರ್ಲಿಯು ಊರಲ್ಲಿಯ ಕಾಲೇಜಿನಲ್ಲಿ ಆರ್ಟ್ಸ್ ಮಾಡಿದ. ಹೆಸರು ಎಂಥದ್ದೋ ಕಲಾ ಅಂತ ಇತ್ತು ಅವಳದು. ನಿತ್ಯ ಸಂಜೆ ಇವನು ಥೇಟು ಹುಡುಗಿಯಂತೆ ಅವಳಿಗಾಗಿ ಕಾದು ನಿಲ್ಲೋದನ್ನು ರೂಢಿಸಿಕೊಂಡ. ಪುಟಗಟ್ಟಲೆ ಬರೆದ, ಹರಿದ, ಸರಿದು ಹೋಗಲಿಲ್ಲವೆಂದು ಯಾರಿಂದಲೋ ಬರೆಸಿದ. ಪ್ರತಿ ಶನಿವಾರ ನಾನು ಊರಿಗೆ ಬಂದರೆ ಸಾಕು, ಬುರ್ಲಿ ಆ ವಾರವೆಲ್ಲ ನಡೆದ ಕಥೆಯನ್ನ ನನಗೆ ವರದಿ ಒಪ್ಪಿಸುವವನಂತೆ ಹೇಳುತ್ತಿದ್ದ. ಒಮ್ಮೆ ಹೀಗೆ ಮಾತಿಗೆ ಕೂತಾಗ ಅವನು ಅಮ್ಮ ಎಂದು ಚೀರಿಕೊಂಡ. ನೋಡ್ತೀನಿ ಕೈಯೆಲ್ಲ ಒಣಗಿ ನಿಂತ ರಕ್ತ, ಹಸಿ ಗಾಯ. ಏನೆಲೆ ಇದು ಎಂಬ ನನ್ನ ಗಾಬರಿಗೆ ಕೂಲಾದ ಒಂದೇ ಪದದ ಉತ್ತರ ಕೊಟ್ಟ. ಇದ ಆ ಹುಡುಗಿ ಹೆಸರು. PUC ಮುಗಿಯೋ ಹೊತ್ತಿಗೆ ಅದೇ ಕೈ ಮೇಲೆ ಒಂದು ಗಾಯ ಮಾಯುತ್ತಿದ್ದಂತೆಯೇ ಮತ್ತೊಂದರಂತೆ 4 ಹೆಸರುಗಳು ಬಂದು ಹೋಗಿ ಕೈ ಎಂಬುದು ಅಲಾಯಿ ಕುಣಿಯಾಗಿತ್ತು. ಅಲ್ಲಿಗೆ ಅವನೊಳಗಿನ ಭಾವುಕ ಸಜೀವ ಸಮಾಧಿಯಾಗಿದ್ದ. ನನ್ನೊಂದಿಗೆ ಸಾಮಾನ್ಯವಾಗಿ ಉಲ್ಟಾ ಭಾಷೆಯಲ್ಲಿ ಮಾತಾಡುತ್ತಿದ್ದವನಿಗೆ ಒಂದು ಸಲ ನಾನು ಕೇಳಿದೆ, ಏನ್ಲೇ ಇದು ನಿನ್ನ ಅವತಾರ? ಅದಕ್ಕವನು, ಏನೂ ಇಲ್ಲ, ಹುಡುಗಿರು ರೊಕ್ಕ ಅಂದರೆ ಸಾಯ್ತಾರೆ, ಅದಕ್ಕೆ ಇನ್ಮೇಲೆ ಏನಿದ್ರು ಮನಿ, ಓನ್ಲಿ ಮನಿ ಅಂದುಬಿಟ್ಟ. ಆಗ ನಾನು ಗೌರ್ಮೆಂಟ್ ಕಾಲೇಜಿನಲ್ಲಿ BSc ಓದುತ್ತಿದ್ದೆ. ಡೋರ್ಯಾ TCH ಮಾಡುತ್ತಿದ್ದ. ಏನೇನೋ ತಿಳಿಯದ 3 ವಿಷಯಗಳ ಕಾಂಬಿನೇಷನ್ ಅನ್ನು ತೆಗೆದುಕೊಂಡು ಬಿಟ್ಟಿದ್ದನಾಗಿ ಅತ್ತ ಬಿಡಲು ಇತ್ತ ಓದಲು ಆಗದೆ ನಿತ್ಯ ನರಕ ಅನುಭವಿಸುತ್ತಿದ್ದೆ. ಈ ಕಡೆ ಬುರ್ಲಿ ನನ್ನ ಕಲ್ಪನೆ ಮೀರಿ ಬೆಳೆದು ಬಿಟ್ಟಿದ್ದ. ಅವನು ಬದುಕಿನ ಬೆನ್ನು ಹತ್ತಿ ಕೆಲಸ ಹುಡುಕುತ್ತಾ ಹೋಗಬೇಕಿದ್ದವನು ದುಡ್ಡಿನ ಬೆನ್ನು ಹತ್ತಿ ಸಂತೋಷ ಹುಡುಕೋಕೆ ಹೊರಟು ಬಿಟ್ಟಿದ್ದ. ದುಡ್ಡಿಗಾಗಿ ಸುಂದರ, ರೋಚಕ, ರೋಮಾಂಚಕ ಸುಳ್ಳುಗಳನ್ನು ಅಲ್ಲಿಂದಲ್ಲೇ ಸೃಷ್ಟಿಸಿ ಹೇಳುವಷ್ಟು ನಿಪುಣನಾಗಿ ಬಿಟ್ಟಿದ್ದ.
ಹಾಗೆ ಸುಳ್ಳು ಹೊಸೆದು ಹೊಂಚಿಕೊಂಡ ದುಡ್ಡಿನಿಂದ ಏನಾದರೂ ಒಳ್ಳೆಯದು ಮಾಡಿದನೆಂದರೆ ಅದೂ ಇಲ್ಲ. ಅವು ಕೈಗೆ ಬರುತ್ತಲೇ ನೀರಿನಂತೆ ಖರ್ಚು ಮಾಡಿದ. ನಂಗೆ ಅದ್ಯಾಕೋ ಅವನ ಮೇಲಿನ ಪ್ರೀತಿ ಮಾತ್ರ ಕಡಿಮೆನೇ ಆಗಲಿಲ್ಲ. ಯಾರ್ಯಾರ್ದೋ ರಿಲೇಟಿವ್ಸು ಫ್ರೆಂಡ್ಸು ಎಲ್ಲೆಲ್ಲಿದ್ದಾರೆಂದು ಅದು ಹೇಗೆ ಪಚ್ಚೆ ಹತ್ತುತ್ತಿದ್ನೋ ಪುಣ್ಯಾತ್ಮ. ಆ ಊರಿಗೆ ಹೋದಾಗ ಕರಾರುವಕ್ಕಾಗಿ ಅವರ ಮನೆಯಂಗಳಕ್ಕೆ ಹೋಗಿ ಪರಿಚಯ ಹೇಳಿಕೊಂಡವನೇ, ನಾನು ನಿಮ್ಮ ರಮೇಶನ ದೋಸ್ತಮ್ಮ, ಹೋದ ಪರೀಕ್ಷೆಗೆ ಬಂದಾಗ ನಿಮ್ಮ ಮನೆಗೆ ಊಟ ಮಾಡಿದ್ದೆವಮ್ಮ ಎಂದು ಫ್ಲ್ಯಾಶ್ ಬ್ಯಾಕ್ ಹೇಳಿ, ನಮ್ಮ ದೋಸ್ತಗ ಹೆಣ್ಣು ನೋಡಕ್ಕಂತ ಹೊಂಟಿದ್ದೇವಮ್ಮ, ಪೆಟ್ರೋಲ್ ಕಲಸ ಆಗಿಬಿಡ್ತು, ಒಂದು 200 ರೂಪಾಯಿ ಇದ್ರೆ ಕೊಟ್ಟಿರಮ್ಮ, ಬರೋ ಸೋಮವಾರ ನಾನು ನಿಮ್ಮ ರಮೇಶ ತಂದು ಕೊಟ್ಬಿಡ್ತವಮ್ಮ, ಬೇಕಾದ್ರೆ ನನ್ನ ವಾಚ್ ಇಲ್ಲೇ ಇರಲಮ್ಮ ಅಂತ ಹೊಸ ಕಥೆಯೊಂದನ್ನು ಅಲ್ಲೇ ಫ್ರೆಶ್ ಆಗಿ ಹೊಸದು ಬಿಡುತ್ತಿದ್ದನಷ್ಟೇ ಅಲ್ಲ, ಅದು ಯಾವ ಮೋಡಿ ಹಾಕುತ್ತಿದ್ದನೋ ಅವರಿಂದ ದುಡ್ಡನ್ನೂ ಕಿತ್ತು ಬಿಡುತ್ತಿದ್ದ. ಹಾಗಂತ ರಮೇಶ ಗುಂಪಲ್ಲಿ ಈ ವಿಷಯ ಹೇಳಿದಾಗ ಅಲ್ಲಿದ್ದವರೆಲ್ಲ ತಮ್ಮ ತಮ್ಮ ರಿಲೇಟಿವ್ಸ್ಗಳ ಹತ್ತಿರ ಅವನು ಯಾವ್ಯಾವ ಸುಳ್ಳುಗಳನ್ನು ಹೇಳಿದ್ದಾನೆ, ಎಂದೆಂದಿಗೂ ಯಾರ್ಯಾರಲ್ಲೂ ದುಡ್ಡು ಬಿಚ್ಚದ ಕಂಜೂಸ್ ಪಾರ್ಟಿಗಳಿಂದ ಅದು ಹೇಗೆ ಹೇಗೆ ದುಡ್ಡು ಪೀಕಿಕೊಂಡು ಬಂದಿದ್ದಾನೆ ಎಂಬುದನ್ನು ರೋಚಕವಾಗಿ ಹೇಳಿ ಅವನ ಇನ್ಸ್ಟಂಟ್ ಸುಳ್ಳು ಸೃಷ್ಟಿಯ ಕಲೆಗಾರಿಕೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾ ಬಿದ್ದು ಬಿದ್ದು ನಗುತ್ತಿದ್ದರು. ಹಾಸ್ಟೆಲ್ನಲ್ಲಿ ಇದ್ದು ಓದುತ್ತಿದ್ದ ನಾನು ವಾರಕ್ಕೊಮ್ಮೆ ಊರಿಗೆ ಬರುತ್ತಿದ್ದವ. ಆ ಸಂಡೆ ಊರಿಗೆ ಬಂದಾಗ ಮನೆಗೆ ಬರುತ್ತಲೇ ಅಮ್ಮ ತರಾಟೆಗೆ ತಗೊಂಡಿದ್ದಳು. ದೂರದೂರಿನಲ್ಲಿರುವ ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ 50 ರೂಪಾಯಿಯನ್ನು ಅದ್ಯಾವ ಸುಳ್ಳು ಹೇಳಿಯೋ ಇವನು ಇಸುಕೊಂಡಿದ್ದುದು ಅಮ್ಮನ ಸಿಟ್ಟಿಗೆ ಕಾರಣವಾಗಿತ್ತು. ಅವನ ಚಮತ್ಕಾರಿ ಕಲೆಯ ಬಗ್ಗೆ ಕೇಳಿ ಎಷ್ಟೇ ಗೊತ್ತಿದ್ದ ನಾನು ಎಲ್ಲರೂ ಬೇಸ್ತು ಬಿದ್ದ ಕತೆ ಹೇಳಿ ಮುಸಿ ಮುಸಿ ನಕ್ಕು ಸದ್ಯ ನಾನೊಬ್ಬ ಬಚಾವಾಗಿದ್ದೀನಿ ಅಂದ್ಕೊಂಡಿದ್ದೆ. ಅದು ಅವತ್ತಿಗೆ ಮುಗೀತು. ಭಾಗ 3. ಅಷ್ಟೊತ್ತಿಗಾಗಲೇ ಡೋರಿಯಾ TCH ಮುಗಿಸಿ ನೌಕರಿ ಪಡೆದು ಬಿಟ್ಟಿದ್ದ. ಇಂಥ ದಿನಗಳಲ್ಲಿ ನಾನೊಮ್ಮೆ ನನ್ನ ಚಿಕ್ಕಪ್ಪನ ಊರಿಗೆ ಹೋಗಬೇಕಾಗಿ ಬಂತು. ಅದೇ ಊರಿಗೆ ಬುರ್ಲಿಯ ಅಕ್ಕನನ್ನು ಕೊಟ್ಟಿದ್ದರಿಂದ ಅವರನ್ನು ಮಾತಾಡಿಸಲೆಂದು ಮನೆಗೆ ಹೋದೆ. ನಾನು BSc ಫೇಲ್ ಆಗಿ ಬುದ್ಧಿ ಹುಟ್ಟಿ ಇದು ನನ್ನ ಕೈಲಿ ನೀಗದ ಕೆಲಸ ಅಂತ ತೀರ್ಮಾನಿಸಿ PUC ಮೇಲೆ TCH ಮಾಡೋ ನಿರ್ಧಾರಕ್ಕೆ ಬಂದು ತಡವಾಗಿ ಆದರೂ ನನ್ನ ಬಗ್ಗೆ ನಾನೇ ಹೆಮ್ಮೆ ಪಡ್ತಾ ಇದ್ದೆ. ಬುರ್ಲಿಯ ಬದುಕಿನಲ್ಲೂ ಇಂಥದ್ದೇ ಒಂದು ಜ್ಞಾನೋದಯ ಪ್ರಸಂಗ ನಡೆದು ಅವನ ಎಲ್ಲ ಪ್ರೀತಿ ಪುಕ್ಸಟ್ಟೆ ಸುಳ್ಳು ಕತೆ ಕುಡಿತಗಳನ್ನು ಮೂಲೆಗೆ ನೂಕಿ ಅವರ ಅಕ್ಕ ಇರೋ ಊರಲ್ಲಿ ಸಿಮೆಂಟ್ ಕಂಪ್ನಿಯಲ್ಲಿ ಕೆಲಸ ಮಾಡಲೆಂದು ಬಂದು ಸೇರಿದ್ದ. ಆ ಹೊತ್ತಿಗೆ ಅವನಿಗೆ ಮದುವೆಯೂ ಆಗಿ ಒಳ್ಳೆ ಹೆಂಡತಿ ಬೇರೆ ಸಿಕ್ಕಿದ್ಲು. ಬುರ್ಲಿ ದುಡಿಯಲು ಪ್ರಾರಂಭಿಸಿ ಸಂಸಾರ ನಡೆಸ್ತಾ ಇದ್ದಾನೆ ಅಂತ ಗೊತ್ತಾದಾಗ ತುಂಬ ಜನರಂತೆ ನಾನು ನಂಬಿರಲಿಲ್ಲ. ಈಗ ಅವರ ಅಕ್ಕನ ಮನೆಗೆ ನಾನು ಹೋಗಿದ್ದುದಕ್ಕೆ ಇದೂ ಒಂದು ಕಾರಣವಾಗಿತ್ತು. ಇನ್ನೇನು, ಎಲ್ಲಿ ಮಾಮ ಅಲ್ಲಮ್ಮ ಅಂತ ಕೇಳಬೇಕೆಂಬಷ್ಟರಲ್ಲಿ ಮಾಮನೇ ಮಾತಿಗಿಳಿದು, ಅಲ್ಲಪ್ಪ ನಿಮ್ಮ ದೋಸ್ತಿಗೆ ನೀವರ ಹೇಳಬೇಕಾಗಿಲ್ಲ, ಏನೋ ಸುಧಾರಿಸಿದ ಅಂದ್ಕೊಂಡಿದ್ವಿ, ಅಷ್ಟ್ರಾಗ ಮತ್ತೆ ಅದೇ ಆಟ ಶುರು ಮಾಡಿಬಿಟ್ಟಾನ ಅಂದ. ಆಗಿದ್ದಾದರೂ ಏನೆಂದರೆ ಕಂಪನಿಯಲ್ಲೇ ಕೆಲಸ ಮಾಡ್ತಾ ಮಾಡ್ತಾ ಸಮಾನ ಮನಸ್ಕರ ಗುಂಪಿಗೆ ಸೇರಿಕೊಂಡ ಬುರ್ಲಿ ಮತ್ತೆ ತನ್ನ ಹಗ್ಗ ತಿನ್ನುವ ಹಳೆ ಚಾಳಿಗಳಿಗೆ ಬಿದ್ದಿದ್ದ. ಊರಲ್ಲಿದ್ದಾಗ ಸುಳ್ಳು ಕಥೆಗಳಿಗೆ ಮರುಳಾಗಿ ದುಡ್ಡು ಬಿಚ್ಚಬಹುದಾದಂಥ ಎಲ್ಲರನ್ನೂ ಸರಿಯಾಗಿ ಸುಲಿದು ಬಿಟ್ಟಿದ್ದ. ಇವನಿಗೆ ಇನ್ನು ಹೊಸ ಗಿರಾಕಿಗಳೇ ಇರಲಿಲ್ಲ. ಹಳೆ ಗಿರಾಕಿಗಳಂತೂ ಇವನು ಕಂಡ್ರೆ ಸಾಕು, ಇವನೊಂದಿಗೆ ಮಾತನಾಡಿದರೆ ಏನಾದರೂ ಹೇಳಿ ನಂಬಿಸಿ ದುಡ್ಡು ಸುಳ್ಳೇ ಬಿಡ್ತಾನಪ್ಪ ಅಂತ ಹೆದರಿ ಬೇರೆ ದಾರಿಯಲ್ಲಿ ಹೋಗ್ತಾ ಇದ್ರು. ಹೀಗೆಲ್ಲ ಆದುದರಿಂದ ಅನಿವಾರ್ಯವಾಗಿ ಅವನು ಇದೆಲ್ಲ ಬಿಟ್ಟು ಮದುವೆನೂ ಆಗಿದ್ದರಿಂದ ದುಡಿಯಲು ಬಂದು ನಿಂತಿದ್ದ. ದುಡಿತಾ ದುಡಿತಾ ಹೊಸ ಪರಿಸರ, ಹೊಸ ಗೆಳೆಯರು, ಇವನ ಮಾತಿಗೆ ಬೆಲೆ ಆರಂಭಿಸಿದಂತೆ ಮತ್ತೆ ಎಲ್ಲರನ್ನ ಸುಲಿಯೋಕೆ ಶುರು ಮಾಡಿಬಿಟ್ಟ. ಎಲ್ಲ ಕಡೆ ಸಾಲ ಹೆಚ್ಚಿ ಕಿರಿಕಿರಿ ತಾಳದಾದಾಗ ಪಕ್ಕದ ಮನೆಯವರ ಸೈಕಲ್ ಇಸಿಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗಿ ಬರ್ತೀನಿ ಎಂದು ಹೋದವನು ಹಳೆ ಸೈಕಲ್ ಶಾಪಿಗೆ ಅದನ್ನು ಮಾರಿ ಮಾಯವಾಗಿ ಬಿಟ್ಟ. ಸೈಕಲ್ಲಿನಾತ 3 ದಿನಗಳ ನಂತರ ತನ್ನ ಪ್ರೀತಿಯ ಸೈಕಲನ್ನು ಬಾಡಿಗೆ ಅಂಗಡಿಯಲ್ಲಿ ನೋಡಿ ಅದರ ಕಥೆ ಕೇಳಿ ಎದೆ ಹೊಡೆದುಕೊಂಡು ಸೀದಾ ಬುರ್ಲಿಯ ಮಾವನ ಮನೆಗೇ ಬಂದು ಆಕಾಶ ಭೂಮಿ ಒಂದು ಮಾಡಿ ಒದರ್ಯಾಡಿ ವಸೂಲು ಮಾಡಿಕೊಂಡು ಹೋದ. ಇದನ್ನೆಲ್ಲ ಹೇಳುವಾಗಲೂ ಆಘಾತಕ್ಕೊಳಗಾದಂತೆ ಕಂಡ ಮಾಮನೆಗೆ ನಾನಂತೂ ಉತ್ತರಿಸೋ ಸ್ಥಿತಿಯಲ್ಲಿ ಇರಲಿಲ್ಲ. ಊರಲ್ಲೆಲ್ಲ ಜನ ಇವನು ದುಡಿತಿದ್ದಾನಂತೆ, ಮಾಡಿಕೊಂಡು ತಿನ್ನೋದನ್ನು ಕಲ್ತಾನಂತೆ ಅನ್ನೋದನ್ನು ಕೇಳಿದ್ದ ನಾನು ಈಗ ಅವರು ಯಾರಿಗೂ ಗೊತ್ತಿರದ ಈ ರೀಸೆಂಟ್ ಡೆವಲಪ್ಮೆಂಟ್ ಬಗ್ಗೆ ಕೇಳಿ ಸಡನ್ ಶಾಕ್ಗೊಳಗಾದವನಂತೆ ಬೆಚ್ಚಿ ಬಿದ್ದಿದ್ದೆ. ಏನು ಕಾರಣವೋ ಗೊತ್ತಿಲ್ಲ, ಈ TCHನಲ್ಲೂ ನಾನು ಫೇಲ್ ಆಗಿಬಿಡ್ತೀನಿ ಅಂತ ಬಲವಾಗಿ ಅನ್ನಿಸ್ತೊಡಗಿತು. ಸತತವಾಗಿ 2 ದಿನ ಈ ಫೀಲಿಂಗು ನನ್ನನ್ನು ಬಿಡದೇ ಕಾಡಿತು. ಭಾಗ 4. ಅದಾಗಿ ಮುಂದೆ B.Ed ಮಾಡ್ತಾ ವಾರಕ್ಕೊಮ್ಮೆ ಊರಿಗೆ ಬರೋದನ್ನು ನಿಲ್ಲಿಸಿ ದುಡ್ಡು ಖಾಲಿಯಾದಾಗ ಮಾತ್ರ ಬರಲಾರಂಭಿಸಿದ ದಿನಗಳಲ್ಲಿ ಒಂದು ದಿನ ಮತ್ತೆ ಬುರ್ಲಿ ಭೇಟಿಯಾದ. ಅವತ್ತು ಶ್ರಾವಣ ಮಾಸದ ಕೊನೆ ಸೋಮವಾರ, ಕಾಲೇಜಿಗೆ ಸ್ಥಳೀಯ ರಜೆ, ಕಂಟಿನ್ಯೂಯಸ್ ಸೂಟಿಗಳು ಬೇರೆ ಬಂದಿದ್ದರಿಂದ ಫೈನಲ್ ಲೆಸನ್ನಿಗೆ ದುಡ್ಡು ಬೇಕಾಗಿದ್ದರಿಂದ ಊರಿಗೆ ಬಂದವನು ಸಂತೆಯೊಳಗೊಂದು ರೌಂಡ್ ಹಾಕಿ ಬರೋಣವೆಂದು ಹೋಗಿದ್ದೆ.
ಅಲ್ಲಿ ನನ್ನ ಕಣ್ಣುಗಳನ್ನು ನಾನೇ ನಂಬಲಾಗದಂತೆ ಬುರ್ಲಿ ತಳ್ಳುಬಂಡಿಯಲ್ಲಿ ಶರಬತ್ತು ಮಾಡುತ್ತಾ ನಿಂತಿದ್ದ. ಆ ಲಡಕಾಸಿ ತಳ್ಳುಬಂಡಿಯ ಒರಟು ಅಂಚಿನ ಉದ್ದಕ್ಕೂ ಖಾಲಿ ಬಿಯರ್ ಸೀಸೆಗಳಲ್ಲಿ ತುಂಬಿಟ್ಟ ಕೆಂಪು ಬಣ್ಣದ ಶರಬತ್ತು. ನೀರಿನಲ್ಲಿ ಒಂದು ಬಟ್ಟಲು ತುಂಬ ನೆನೆ ಹಾಕಿಟ್ಟ ಅವೆಂಥದೋ ಬೀಜಗಳು. 1 ರೂಪಾಯಿಗೆ 1 ಗ್ಲಾಸು ಶರಬತ್ತು ಹಾಕಿ ಅದರಲ್ಲಿ 1 ಚಮಚೆ ಆ ಬೀಜಗಳನ್ನು ಹಾಕಿಕೊಡುತ್ತಾ ತನ್ನ ಕಾಯಕದಲ್ಲಿ ಮೈಮರೆತು ನಿಂತಿದ್ದ. ಮಕ್ಕಳು ಅವನ ಅಂಗಡಿ ಸುತ್ತ ಮುಕುರಿಕೊಂಡಿದ್ದರು. ಸಂಭ್ರಮಾಶ್ಚರ್ಯಗಳಿಂದ ಅವನ ಬಳಿಗೆ ಹೋದೆ. ನನ್ನನ್ನು ನೋಡಿ ಎಕ್ಸೈಟ್ ಆಗುತ್ತಾನೆಂದುಕೊಂಡಿದ್ದನ್ನು ಹುಸಿ ಮಾಡಿ ನಿರಾಶೆಯಾಗುವಷ್ಟು ಸಹಜವಾಗಿ ಮತ್ತು ಕೂಲಾಗಿ ರಿಸೀವ್ ಮಾಡಿಕೊಂಡ ಅವನು ಸರಿಯಾದ ಸ್ಟ್ರೋಕ್ ಕೊಟ್ಟುಬಿಟ್ಟನಷ್ಟೇ ಅಲ್ಲ, ಕುಡಿಯಲು 1 ಗ್ಲಾಸ್ ಶರಬತ್ತನ್ನೂ ಕೊಟ್ಟ. ಅದರಲ್ಲಿ ಮರೆಯದೆ ಅದೇ ತಲ್ಲಿನತಿಯಿಂದ 1 ಚಮಚೆ ನೆಂದ ಬೀಜವನ್ನು ಹಾಕಿಕೊಟ್ಟ. ಶರಬತ್ತನ್ನು ಕುಡಿಯುತ್ತಾ ಮಾತಾಡುತ್ತಿದ್ದಂತೆ ಅವನು ಎಂದಿನಂತೆ ಮಾತಾಡುತ್ತಿಲ್ಲದಿರುವುದು ನನ್ನ ಗಮನಕ್ಕೆ ಬಂತು. ಅಲ್ಲದೆ ಅವನ ಆ ಎಲ್ಡರ್ಲಿ ಆ್ಯಂಡ್ ಮೆಚ್ಯೂರ್ಡ್ ಸ್ಟೈಲ್ ಆಫ್ ಸ್ಪೀಕಿಂಗ್ ನನ್ನಲ್ಲಿ ಕೀಳರಿಮೆ ಹುಟ್ಟಿಸತೊಡಗಿತು. ಮೊದಲೆಲ್ಲ ನಾನು ಭೇಟಿಯಾದರೆ ಅವನಿಗಿಂತ ಹೆಚ್ಚು ಅಕ್ಷರ ಕಲಿತ ಅಹಂ ಮತ್ತು ಗತ್ತಿನೊಂದಿಗೆ ನಾನು ಮಾತಾಡುತ್ತಿದ್ದರೆ ಅವನು ಆರಾಧನೆಯ ಇಲ್ಲವೇ ಮೆಚ್ಚುಗೆಯ ಧಾಟಿಯಲ್ಲಿ ನನ್ನನ್ನು ನೋಡುತ್ತಾ ಕೇಳಿಸಿಕೊಳ್ಳುತ್ತಿದ್ದುದು ಇವತ್ತು ಉಲ್ಟಾ ಪಲ್ಟಾ ಆಗಿಬಿಟ್ಟಿತ್ತು. ಅವನ ಈಗೋಕ್ಕೊಂದು ಪೆಟ್ಟು ಕೊಟ್ಟರೆ ಆಕಾಶದಲ್ಲಿ ಹಾರಾಡುವವನು ಟುಸ್ಸಾಗಿ ಭೂಮಿಗೆ ಬರ್ತಾನೆಂದು ಮನದಲ್ಲೇ ಎಣಿಸುತ್ತಾ, ಅಲ್ಲಲೇ ಸಿಮೆಂಟ್ ಕಂಪ್ನಿಯಾಗ ಕೆಲಸ ಮಾಡಕ್ಕೆ ಹೋಗ್ಯಾನಂದ್ರಲ್ಲ, ಮತ್ತಿದೇನು ಇಲ್ಲಿ ಸೋಡಾ ಮಾಡಕತ್ತಿದ್ಯಲ್ಲ ಅಂದೆ. ಅವನು ಮತ್ತೂ ಗಂಭೀರ ಧ್ವನಿಯಲ್ಲಿ, ಇಲ್ಲ ದೋಸ್ತ್, ಈಗ ಅರಿವು ಹುಟ್ಟ್ಯದ. ಅಲ್ಲ ಮನೆ ಹೇಳ್ಯಾನಲ್ಲ, ಕಂಡುದ ಹಿಡಿಯಲೊಲ್ಲದೆ ಕಾಣದುದ ನರಸಿ ಹಿಡಿದ ಹೆನೆಂದರೆ ಸಿಕ್ಕದೆಂಬ ಬಳಲಿಕೆಯ ನೋಡ. ಕಂಡುದನೇ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದ ಕಾಣಬಹುದು ಕಾಣ ಗುಹೇಶ್ವರ ಅಂತ. ಅವನ ಮಾತಿನ ಧಾಟಿಗೆ ನಾನು ಮತ್ತೂ ಕುಸಿದು ಹೋದೆ. ಏನೇನೋ ಹೇಳುತ್ತಾ ಕೇಳುತ್ತಾ ಕೆಣಕುತ್ತಾ ಅವನನ್ನು ಕೆಡವಲು ಮಾತಿನ ದಾಳಿ ನಡೆಸಿದಷ್ಟು ನಾನೇ ಸೋಲುತ್ತಾ ಹೋದೆ. ಮಾತಿನ ಮಧ್ಯೆ ಅವನು ಅಲ್ಲೆಲ್ಲೋ ಪ್ರಾಸಂಗಿಕವಾಗಿ ಅಲ್ಲವನ ಮತ್ತೊಂದು ವಚನವನ್ನು ಕೋಟ್ ಮಾಡಿದ. ಅದು, ಕುಲದದಿಕನು ಹೋಗಿ ಹೊಲಗೇರಿಯಲ್ಲಿ ಮನೆಯ ಕಟ್ಟಿದರೆ ಕುಲ ಕೆಡದೆ ಇಪ್ಪ ಪರಿಯ ನೋಡ. ಆತನ ಕುಲದವರೆಲ್ಲರೂ ಮುಖವ ನೋಡಲೊಲ್ಲದೈದಾರೆ ಕುಲ ಉಳ್ಳವರೆಲ್ಲರೂ ಕೈ ಹಿಡಿದರು. ಕುಲಗೆಟ್ಟವನೆಂದು ತಿಳಿದು ವಿಚಾರಿಸಲು ಹೊಲೆಗೆಟ್ಟು ಹೋಯಿತ್ತು ಕಾಣ ಗುಹೇಶ್ವರ ಎಂಬುದಾಗಿತ್ತು. ತಲೆ ಕೆಟ್ಟು ಕೆರ ಹಿಡಿದಂತಾಗಿ ಇವನು ಇಷ್ಟೆಲ್ಲ ಹೇಗೆ ಓದಿಕೊಂಡ, ಯಾವಾಗ ಓದಿಕೊಂಡ, ನನ್ನ ಎಲ್ಲ ಓದು ಇವನ ಮುಂದೆ ನಿರರ್ಥಕವಾಯಿತೆ ಮುಂತಾದ ಪ್ರಶ್ನೆಗಳೆಲ್ಲ ತಲೆ ತಿನ್ನತೊಡಗಿ ಸೀದಾ ನಾಗ್ಯಾನ ಹತ್ತಿರ ಹೋಗಿ ಇದನ್ನೆಲ್ಲ ಹೇಳಿದೆ. ಅದಕ್ಕೆ ಅವನಿಗೆ ಯಾಕೆ ಹೋಗಿದ್ಯೋ ಮಾರಾಯ, ಅವನು ಸೈಲೆಂಟಾಗಿ ತಲೆ ತಿಂದು ಮೆದುಳಿಗೇ ಕೈ ಹಾಕ್ತಾನ. ಮೊದಲು ಬರೀ ಸುಳ್ಳು ಕತೆ ಹೇಳಿ ರೊಕ್ಕ ಕೇಳ್ತಿದ್ದ, ಅವಾಗೇ ಚಲೋ ಇತ್ತು. ಈಗ ಮಾತಿಗೊಂದು ವಚನ ಹೇಳಿ ಹೇಳಿ ಜೀವ ತಿಂದು ಜೀರಿಗೆ ಹೇರಿತಾನ. ಅವನ ನಮ್ಮನೆ ಮೆಂಟಲ್ ಆಗಿಬಿಟ್ಟನು ದೋಸ್ತ. ಹೂಗಾರ್ ಸಿದ್ದಣ್ಣ, ಹೋಟ್ಲ ಕಾರ್ಯಪ್ಪ, ಬುಲ್ಡಿ ಮಸ್ತಾನು ಬರೀ ಇಂಥ ಬಜನೋರ್ ಸಂಘ ಕಟ್ಟಿಬಿಟ್ಟಾನ. ಅವರಿಗೆ ಇವನಿಗೆ ಸರಿಯೇ ಹೋಗ್ಯದ ಜೋಡಿ. ಅದಿರಲಿ, ಅವನು ಮಾತಿಗೆ ಅಲ್ಲಮ್ಮ ಅಂತ ಹಂಗಂದ್ರೆ ಯಾರು ದೋಸ್ತ ಅಂದ. ಹಣೆ ಬಡಿದುಕೊಂಡ ನಾನು ಬುರ್ಲಿಯನ್ನು ಅವನು ಮೆಂಟಲ್ ಅಂತ ಕರೆದಕ್ಕೆ ಮಾತ್ರ ತುಂಬ ಖುಷಿಯಾಗಿ ಮನಸ್ಸಿಗಾಗಿದ್ದ ಕೀಳರಿಮೆ ಮತ್ತು ಖಿನ್ನತೆಗಳನ್ನು ಆ ಖುಷಿಯ ಊರಿನ ಸಹಾಯದಿಂದ ದಾಟುವ ಪ್ರಯತ್ನ ಮಾಡುತ್ತಾ ಮನೆಯ ಕಡೆ ನಡೆದೆ. ಭಾಗ 5. ನನಗಿಂತ ಮುಂಚೆಯೇ TCH ಮೇಲೆ ನೌಕರಿ ಸೇರಿ ನನ್ನೊಳಗೆ ಕೀಳರಿಮೆ ಹುಟ್ಟಿಸಿದ್ದ ಡೋರ್ಯ ಇನ್ನೂ ಅಲ್ಲೇ ಇರುವಾಗಲೇ ನಾನು ಹೈಸ್ಕೂಲಿಗೆ ಬಂದಿದ್ದು ನನ್ನ ಕಣ್ಣುಗಳು ಹಣೆಗೇರಿ ಸೊಕ್ಕು ನೆತ್ತಿಗೇರಲು ಕಾರಣವಾಗಿತ್ತು. ಅಷ್ಟೊತ್ತಿಗಾಗಲೇ ಶರಬತ್ತಿನ ಅಧ್ಯಾಯ ಮುಗಿಸಿದ್ದ ಬುರ್ಲಿ ಮತ್ತೆ ತನ್ನ ಹಳೆ ಚಾಳಿಗೆ ಇಳಿದಿದ್ದವನು ಒಂದು ದಿನ ಇಳಿ ಸಂಜೆ ಹೊತ್ತಲ್ಲಿ ನನ್ನ ತಡವಿದ. ನಾನು ಮುಚ್ಚಲುಗುಡ್ಡ ನಾಗಪ್ಪ ಮಾಸ್ತರರೊಂದಿಗೆ ಮಾತಾಡ್ತಾ ನಿಂತಿದ್ದಾಗ ಬುರ್ಲಿ ತನ್ನ ಸಮಾನ ಮನಸ್ಕ ಮಿತ್ರರೊಂದಿಗೆ ಕಾಣಿಸಿಕೊಂಡು ನಮಸ್ಕಾರ ರೀ ಅಂದ. ಪ್ರತಿ ನಮಸ್ಕಾರ ಹೇಳಿ ಸಾಗ ಹಾಕಲು ಯತ್ನಿಸಿದ ನಮ್ಮ ಪ್ರಯತ್ನವನ್ನು ಅಲ್ಲೇ ತುಂಡರಿಸಿ, ಅಲ್ಲ ನೀವಿಬ್ಬರು ಮಾಸ್ಟರ್, ನಾನೊಂದು ಕ್ವಶನ್ ಕೇಳ್ತೀನಿ, ಕರೆಕ್ಟ್ ಉತ್ತರ ಹೇಳ್ತಾರೆ ಅಂತ ಸವಾಲೆಸೆದ. ಅವನ ಬಾಯಿಂದ ಘಮ್ ಎಂದು ಪರಿಮಳ ಹೊಮ್ಮುತ್ತಿದ್ದು ಅದು ಈ ವಾರ ನಾನು ಒಂದೇ ಒಂದು ಪಾರ್ಟಿಯನ್ನೂ ಅಟೆಂಡ್ ಮಾಡಿಲ್ಲದುದನ್ನು ನೆನಪಿಸಿ ತೀವ್ರವಾಗಿ ಆಶೆಯನ್ನು ಕೆರಳಿಸಿತು. ಸರಿ ಅಂತ ನಾವು ಸವಾಲ್ ಜವಾಬಿಗೆ ರೆಡಿಯಾದೆವು. ಅವನು, ದ್ವಾಮೆಗಳಿರಲಾರದ ದೇಶ ಯಾವುದು ಅಂದ. ನಾಗಪ್ಪ ಮಾಸ್ಟರು ಚೀನಾ ಅಂದದಕ್ಕೆ ಪ್ರತಿಯಾಗಿ ಕೆಟ್ಟದಾಗಿ ಬಾಯಿ ತಿರುವಿ, ನೋ ಯುವರ್ ರಾಂಗ್ ಅಂದು, ನೀವು ಹೇಳ್ತಾರೆ ಅಂದು ನನ್ನೆಡೆಗೆ ತಿರುಗಿದ. ನಾನು ಫ್ರಾನ್ಸ್ ಎಂದಾಗ, ಗುಡ್, ವೆರಿ ಗುಡ್, ಇನ್ನೊಂದು ಕ್ವೆಶನ್ ಕೇಳ್ತೀನಿ, ರೈಲುಗಳಿರಲಾರದ ದೇಶ ಯಾವುದು ಅಂದ. ಬಾಂಗ್ಲಾ ಅಂತ ಉತ್ತರಿಸಿ ನಾನು ಫೇಲ್ ಆದರೆ, ನೇಪಾಳ ಅಂತ ಉತ್ತರಿಸಿ ನಾಗಪ್ಪ ಮಾಸ್ಟರ್ ವೆರಿ ಗುಡ್ ಪಡೆದುಕೊಂಡ್ರು.
ಬುರ್ಲಿ ಈಗ ನೇರವಾಗಿ ವಿಷಯಕ್ಕೆ ಬಂದ. ತನ್ನ ಮಿತ್ರನನ್ನು ಅಪ್ಪಿ ಹಿಡಿದು, ನಾವಿಬ್ಬರು ಇಂಟರ್ನ್ಯಾಷನಲ್ ಕುಡುಕರು, ನಮಗೆ ನೀವು 11 ರೂಪಾಯಿ ಕೊಡಬೇಕು ಅಂತ ಆದೇಶ ನೀಡಿದ. ನಾನು ಸುಮ್ಮನೆ ಹೋಗ, ಯಾಕೆ ತಲೆ ತಿಂತಿ ಅಂದದ್ದಕ್ಕೆ ಅವನು, ಅಲ್ಲ ನೀವು ನನ್ನ ಕ್ಲಾಸ್ಮೇಟ್ ಅಲ್ಲ, ಕ್ಲಾಸ್ಮೇಟ್ಗೆ 11 ರೂಪಾಯಿ ಕೊಡೋದಲ್ಲ ಅಂದ. ಹೋಗ ಅಂತ ತಿರಸ್ಕಾರದಿಂದ ನಾನು ಗದರಿಸಿದ್ದಕ್ಕೆ ತನ್ನ ದೋಸ್ತನ ಹೆಗಲ ಮೇಲೆ ಕೈ ಹಾಕಿ, ಅಕ್ಷರ ಬಲ್ಲೆನೆಂದು ಅಹಂಕಾರವೆಡೆಗೊಂಡು ಲೆಕ್ಕಗೊಳ್ಳರಯ್ಯ, ಗುರು ಹಿರಿಯರು ತೋರಿದ ಉಪದೇಶದಿಂದ ವಾಗದ್ವೈತವ ಕುರಿತು ವಾದಿಪರಲ್ಲದೆ ಆಗು ಹೋಗೆಂಬುದನರಿಯರು, ಭಕ್ತಿಯ ನರಿಯರು, ಮುಕ್ತಿಯ ನರಿಯರು, ಯುಕ್ತಿಯ ನರಿಯರು, ಮತ್ತೂ ವಾದಿಗಳಿಸುವರು, ಓಹರು ಗುಹೇಶ್ವರ ಸಲೆಕೊಂಡ ಮಾರಿಂಗೆ ಎಂಬ ವಚನ ಹೇಳಿಕೊಂಡು ನಡೆದೇ ಬಿಟ್ಟ. ಅಲ್ಲಮನು ಆ ವಚನವನ್ನು ಅಷ್ಟು ಸರಳ ಮತ್ತು ನೇರಾರ್ಥದಲ್ಲಿ ಹೇಳಿರದೆ ಅದರಲ್ಲಿ ವಿಶೇಷವಾದ ಬೆಡಗಿನ ಗೂಢಾರ್ಥ ಒಡಗಿರುವಂತೆ ಹೇಳಿರ್ತಾನೆ. ಭಜನೆಯವರ ಹತ್ತಿರ ವಚನ ಕೇಳಿ ಕಲ್ತ್ಕೊಂಡವನಿವನು ಅದನ್ನು ಇದಕ್ಕಿಂತ ಹೆಚ್ಚಾಗಿ ಇನ್ನು ಹೇಗೆ ತಾನೇ ಅರ್ಥ ಮಾಡಿಕೊಳ್ಳಬಲ್ಲ ಅಂತ ಹೋಗ್ತಿರೋ ಬುರ್ಲಿಯನ್ನು ಕನಿಕರದಿಂದ ನೋಡಿದೆ. ಆದರೂ ಒಳಗೆ ಭಯ. ಎಷ್ಟು ಓದಿದರೂ ಸಿಗದ ಅಲ್ಲಮ ಇವನ ಬಾಯಿಗೆ ಅದು ಹೇಗೆ ಇಷ್ಟು ಸಲೀಸಾಗಿ ಬರ್ತಾನಲ್ಲ ಅಂತ. ಇವನ ಹೆಸರು ಅಲ್ಲಮ ಅಂತ ಇರುವುದಕ್ಕೇನಾ ಮತ್ತೆ ಅಂತ ಚೀಪಾಗಿ ಮತ್ತು ಚೈಲ್ಡಿಶ್ ಆಗಿ ತರ್ಕ ಮಾಡಿದೆ. ನನ್ನ ಮೂಡಂತೂ ಅಷ್ಟು ಹೊತ್ತಿಗೆ ಹಾಳಾಗಿ ಹತ್ತಿ ಬಿತ್ತುಕೊಂಡು ಹೋಗಿ ಆಗಿತ್ತು. ಆವತ್ತೇ ಸಂಜೆ ಎಂದಿನಂತೆ ಗುಟ್ಟಾಗಿ ಮತ್ತು ನನ್ನ ಲಿಮಿಟ್ ಪ್ರಕಾರ ಕರೆಕ್ಟಾಗಿ ಹಾಕಿಕೊಂಡು ಊಟ ಮಾಡಿ ಪಾನ್ ಹಾಕಿಕೊಳ್ಳಲು ಅಂತ ರಾಮಕ್ಕಮ್ಮನ ಗುಡಿ ಹತ್ರ ಇರೋ ಪಾನ್ ಶಾಪಿಗೆ ಬಂದವನು ರೂಢಿಯಂತೆ ಮಸಾಲ ಪಾನ್ ಮೆಲ್ಲುತ್ತಾ ಸಿಗರೆಟನ್ನು ಅಂಗೈಯೊಳಗಾಗುವಂತೆ ಗುಟ್ಟಾಗಿ ಮುಚ್ಚಿಟ್ಟುಕೊಂಡು ಯಾರೂ ನೋಡುತ್ತಿಲ್ಲವೆಂಬುದನ್ನು ಆಚೀಚೆ ನೋಡಿ ಖಾತ್ರಿಪಡಿಸಿಕೊಳ್ಳುತ್ತಾ ಒಂದೊಂದು ಜುರಿ ನಿಧಾನವಾಗಿ ಎಳೆಯುತ್ತಿದ್ದೆ. ಯಾವ ಮಾಯದಿಂದ ಬಂದನೋ ಬುರ್ಲಿ, ನಮಸ್ಕಾರ ಮಾಸ್ಟ್ರಿಗೆ, ನಿಧಾನಕ್ಕಾಗಲಿ ಅಂದ. ಇದು ದಸಕ್ಕಂತು. ಅಲ್ಲ, ನಮಗೊಂದು ಕೊಡಿಸ್ಬಿಡ್ರಿ ಸಾಕು, ನಮಗೆಲ್ಲ ಗೊತ್ತಾಗ್ತದೆ ಅಂದ್ಬಿಟ್ಟ. ಜೇಬಲ್ಲಿ 100 ನೋಟುಗಳು ಎದುರಿನವರಿಗೆ ಕಾಣುವಂತೆ ಇದ್ದರೂ ದುಡ್ಡಿಲ್ಲದವನಂತೆ ನಡೆಸುತ್ತಾ, ಈತಗೊಂದು ಗುಟ್ಗ ಕೊಡಪ್ಪ, ನಾಳೆ ಕೊಡ್ತೀನಿ ಅಂದೆ. ಪಾನ್ ಶಾಪಿನ ಹುಡುಗ ಅವನು ಮೆಂಟಲ್ ಕೇಸ್ ಅನ್ನೋ ಥರ ಕೈ ಸನ್ನೆ ಮಾಡಿ ತೋರಿಸಿ ಕಳಚಿಕೊಳ್ಳುವಂತೆ ಸೂಚಿಸಿದ. ಇವನು ಗುಟ್ಕಾ ಚೀಟಿ ಹರಿದು ಒಂದೇಟಿಗೆ ಬಾಯಿಗೆ ಹಾಕಿಕೊಂಡವನು, ಮಾಸ್ಟ್ರೇ ನಿಮ್ಗೆ ಗೊತ್ತಾ ಅಂದ, ನೈಸಾಗಿ, ವ್ಯಂಗ್ಯವಾಗಿ, ಕೂಲಾಗಿ. ಏನಪ್ಪ ಯಪ್ಪ ಪುಣ್ಯಾತ್ಮ ಅಂದೆ ಬೇಸರದಿಂದ. ಅವನು ಶಿಸ್ತಾಗಿ, ಕಳ್ಳಗಂಜಿ ಕಾಡ ಹೊಕ್ಕಡಿ ಹುಲಿ ತಿನ್ನ ಬಿಟ್ಟೀತೆ, ಹುಲಿಗಂಜಿ ಹುತ್ತ ಹೊಕ್ಕಡಿ ಹಾವು ಕಚ್ಚ ಬಿಟ್ಟೀತೆ, ಕಾಲಕ್ಕಂಜಿ ಭಕ್ತನಾದೊಡೆ ಕರ್ಮ ತಿಂಬುದ ಮಾಬುದೇ, ಇಂತಿ ಮೃತ್ಯುವಿನ ಬಾಯ ತುತ್ತಾದ ವೇಷಡಂಬಕರ ನೀನೆಂಬೆ ಗುಹೇಶ್ವರ ವಚನವನ್ನು ಹಾಡಿಯೇ ಬಿಟ್ಟ. ಅಲ್ಲಿದ್ದವರೆಲ್ಲ ಅವನ ಕೈಗೆ ಸಿಕ್ಕು ನರಳುತ್ತಿದ್ದ ನನ್ನ ಪಾಡನ್ನು ನೋಡಿ ಮರುಕ ಪಡುತ್ತಿರುವಾಗಲೇ ಬಂದ ಬೆಳಗಾಂ ಬಸ್ಸಿಗೆ ಎದುರುಗಡೆಯಿಂದ 2 ವೀಲರ್ ಮೇಲೆ ಬರುತ್ತಿದ್ದ ಡೋರೆ ಧಚ್ಚಂತ ಗುದ್ದಿ ಹಂಗಾತ ಬಿತ್ತೇ ಬಿಟ್ಟ. ನೋಡ್ತೀನಿ ರಸ್ತೆ ತುಂಬ ರಾಮ ರಘುತ. ಪಾನ್ ಶಾಪ್ ಸುತ್ತ ಇದ್ದವರು ಅವನನ್ನು ಎಬ್ಬಿಸಿದಂತೆ, ಗಾಳಿ ಹಾಕಿದಂತೆ, ಏನೇನೋ ಮಾಡಿದಂತೆ ಮಾಡಿ ಮೆಲ್ಲಗೆ ಕರಗಿ ಮಾಯವಾದಾಗ ಉಳಿದದ್ದು ನಾನು ಮತ್ತು ಬುರ್ಲಿ. ನನ್ನಲ್ಲಿ ದುಡ್ಡಿತ್ತು. ಡೋರ್ಯ ನನಗೂ ಬುರ್ಲಿಗೂ ಕ್ಲಾಸ್ಮೇಟ್ ಆಗಿದ್ದ. ನಾನು ಇವೆಲ್ಲ ಇಲ್ಲದ ರಗಳೆ ಯಾಕೆ ಅಂತ ಮೆಲ್ಲಗೆ ಜಾರಿಕೊಳ್ತಿರುವಾಗ ಬುರ್ಲಿ ಅಂದ, ಅಲ್ರಿ ಮಾಸ್ಟ್ರೆ, ರಕ್ತ ಜಗ್ಗಿ ಹೋಗ್ಯದ, ಸೊನ್ನೆ ತಪ್ಪಿಬಿಟ್ಟದ, ಇದನ್ನ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಹಾಕ್ಕೊಂಡು ಹೋಗಮ್ ನಡೀರಿ. ನಾನು ಸಾರಿ ಎಂಬಂತೆ ನೋಡಿದ್ದಕ್ಕೆ, ರೊಕ್ಕನೂ ಇದ್ದರೆ ಕೊಡ್ರಿ, ನಾನು ಕರ್ಕೊಂಡು ಹೋಗ್ತೀನಿ ಅಂದ. ನಾನು ಇಲ್ಲ ಎನ್ನುತ್ತಾ ಆ ಕತ್ತಲಲ್ಲಿ ನಡೆದು ಮನೆಗೆ ಬಂದು ಮಲಗಿಬಿಟ್ಟೆ. ವಾರದ ನಂತರ ಗೊತ್ತಾದ ಸುದ್ದಿ ಎಂದರೆ, ಆವತ್ತು ಬುರ್ಲಿ ಯಾರದೋ ಕಾರನ್ನು ತಡೆದು ಡೋರನ್ನು ಹಾಕ್ಕೊಂಡು ಹೋಗಿ ಅದ್ಯಾರಲ್ಲಿ ಅದೇನೋ ಸುಳ್ಳು ಹೇಳಿ ದುಡ್ಡು ಉದುರಿಸಿದನೋ ಗೊತ್ತಿಲ್ಲ, ಸಕಾಲಕ್ಕೆ ಟ್ರೀಟ್ಮೆಂಟ್ ಕೊಡಿಸಿದ್ದಕ್ಕೆ ಅವನು ಪ್ರಾಣಾಪಾಯದಿಂದ ಪಾರಾಗಿದ್ದ. ಡೋರ್ಯನ ಮನೆಯವರೆಲ್ಲ ಬುರ್ಲಿಯನ್ನು ಕೊಂಡಾಡುತ್ತಾ ಮಾತಾಡುವುದನ್ನು ಕೇಳಿ ನನ್ನ ಕಿವಿ ಬಂದಾಗುವುದೊಂದು ಬಾಕಿ ಇತ್ತು. ಇಂಥವನು ಎಲೆಕ್ಷನ್ ಕಾಲಕ್ಕೆ ಪುಕ್ಕಟೆ ಸರಬರಾಜಾಗುವ ಕಳಪೆ ಸಾರಾಯಿಯನ್ನು ಅಳತೆ ತಪ್ಪಿ ಕುಡಿದ ಪರಿಣಾಮವಾಗಿ ಮತದಾನದ ಹಿಂದಿನ ದಿನ ಮನೆ ಮನೆಗೆ ಹೋಗಿ ಕ್ಯಾನ್ವಾಸ್ ಮಾಡುವಲ್ಲೇ ಕೊನೆಯುಸಿರೆಳೆದನಂತೆ ಎಂಬ ಸುದ್ದಿಯನ್ನು ಎಲೆಕ್ಷನ್ ಡ್ಯೂಟಿ ಮುಗಿಸಿಕೊಂಡು ಮತದಾನದ ದಿನ ಮಧ್ಯರಾತ್ರಿ ಊರು ತಲುಪಿ ಇನ್ನೇನು ಮನೆಯೊಳಗೆ ಕಾಲಿಡಬೇಕು ಅನ್ನುವಾಗ ಅಮ್ಮ ತಿಳಿಸಿದಳು. ನಿಂತಲ್ಲೇ ನೀರಾಗಿ ಹೋಗಿದ್ದೆ. 100 ಪ್ರಶ್ನೆಗಳನ್ನು ಕೇಳಿ ಕಾಡುತ್ತಿದ್ದವನು ವಿಳಾಸವಿಲ್ಲದ ಊರಿಗೆ ಹೊರಟು ತಲುಪಿಯೇ ಬಿಟ್ಟಿದ್ದ. ಒಂದು ಮಾತನ್ನೂ ಹೇಳದೆ, ವಿದಾಯದ ಸುಳಿವನ್ನೂ ನೀಡದೆ ತುಂಬ ಯಾತನೆ ಪಟ್ಟು ಕಷ್ಟಪಟ್ಟು ಆ ರಾತ್ರಿಯನ್ನು ಹಾಗೂ ಹೀಗೂ ಮುಗಿಸಿ ಹಾಕಿ ಬಚಾವಾದೆ. ಒಂದೊಂದು ಸೆಕೆಂಡ್ ಎಷ್ಟು ದೀರ್ಘವಾಗಿರುತ್ತದೆ ಎಂದು ಸ್ಪಷ್ಟವಾಗಿ ತಿಳಿದಿದ್ದೇ ಆವತ್ತು.
ಮೈ ಮನಸ್ಸು ಭಾರವಾಗಿ ತಲೆ ದಿಮಿಗುಡುತ್ತಿರುವಾಗ ಯಾರೋ ಹಗ್ಗದಿಂದ ಎಳೆಯುತ್ತಿರುವಂತೆ ತೆರೆದಷ್ಟು ಮುಚ್ಚಿಕೊಳ್ಳುತ್ತಿರುವ ಕಣ್ರೆಪ್ಪೆಗಳನ್ನು ಮಣಿಸುತ್ತಾ ಮನಸ್ಸಿಲ್ಲದ ಮನಸ್ಸಿಂದ ಬೆಳಗ್ಗೆ ಎದ್ದೆ. ಅನಾಥವಾಗಿ ಬಿದ್ದಿದ್ದ ಪೇಪರ್ ಎತ್ತಿಕೊಂಡೆ. ಓನಮ್ಮ ಶೆಟ್ಟಿ ಮಾಸ್ತರು ಸುಸೈಡ್ ಮಾಡಿಕೊಂಡು ಸತ್ತ ಸುದ್ದಿ ಕಣ್ಣಿಗೆ ರಪ್ಪನೆ ರಾಚಿತು. ಅವರು ನಮ್ಮ ಅಲ್ಲಮ್ಮನ ಫೇವರೇಟ್ ಹಿಂದಿ ಮಾಸ್ಟರ್ ಆಗಿದ್ದರು. ಭಾಗ 6. ಇದೆಲ್ಲ ಆಗಿ ಯಾವ ಕಾಲವೋ ಆಗಿದೆ. ಬುರ್ಲಿಯ ಕನಸ ಕನ್ಯೆಯರೆಲ್ಲ ಮುದುಕಿಯರಾಗಿ ಅವರ ಮಕ್ಕಳೀಗ ಕನ್ಯತ್ವದ ಹೊತ್ತಿಲಲ್ಲಿದ್ದಾರೆ. ಬೆಳಕು ಹರಿದು ಗಂಟೆ ಹೊಡೆದರೆ ನಾನು ಶಾಲೆಗೆ ಹೋಗಿ ಪಾಠ ಮಾಡಬೇಕು. ಹಾಗೆ ಬೇರೊಂದು ತರಗತಿಯಲ್ಲಿ ನಾನಿರುವಾಗ ನಮ್ಮಲ್ಲಿಗೆ ಬಂದಿರುವ ಹೊಸ ಸಂಗೀತ ಮಾಸ್ತರು ಇನ್ಯಾವುದೋ ತರಗತಿಯಲ್ಲಿ ಪ್ರಭುದೇವರ ವಚನಗಳನ್ನು ಕಲಿಸ್ತಾ ಇರ್ತಾರೆ. ನಾನು ಅನಿವಾರ್ಯವಾಗಿ ಕೇಳಿಸಿಕೊಳ್ಳಲೇಬೇಕು. ನನ್ನನ್ನು ನಾನು ತಹಬಂದಿಗೆ ತಂದುಕೊಳ್ಳುತ್ತಾ ಏನೇನೋ ಕಸರತ್ತು ಮಾಡಿ ಕ್ಲಾಸು ಮುಗಿಸಿ ಬಂದರೂ ಅಲ್ಲಮ್ಮ ನೆನಪಾಗ್ತಲೇ ಇರ್ತಾನೆ. ಅಂತರಾತ್ಮನ ಕೊಂಕು ನುಡಿಯಿಂದ ಅನುಕ್ಷಣವೂ ನಾನು ತಿವಿಸಿಕೊಳ್ಳುತ್ತಲೇ ಇರ್ತೇನೆ. ಅಲ್ಲಮ್ಮ ನನಗೆ ದಕ್ಕೋದು ಇನ್ಯಾವಾಗಲೋ, ಅಲ್ಲಮ್ಮ ನನಗೆ ದಕ್ಕೋದು ಇನ್ಯಾವಾಗಲೋ.